ಪ್ರತಿನಿತ್ಯ ಶಿವಯೋಗವನ್ನು ಮಾಡ್ತಾ ಹೋಗ್ಬೇಕು. 3 ಗಂಟೆಗೋ 4 ಗಂಟೆಗೆ ಸ್ವಲ್ಪ ಬೇಗ ಎದ್ದೇಳಿ. ನಾನೊಂದು ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಇವತ್ತು ಲಿಂಗಾಂಗ ಯೋಗದಲ್ಲಿ ನಾನು ಅನುಭವಿಸಿರುವ ಅನುಭವವನ್ನು ಈ ಶರಣ ಮೇಳದಲ್ಲಿ ಪ್ರಪ್ರಥಮವಾಗಿ ಹಂಚಿಕೊಳ್ತಾ ಇದ್ದೇನೆ. ಏನು ಅಂತೇಳಿದ್ರೆ, ನಮಗೆ ಲಿಂಗಾಂಗ ಯೋಗವನ್ನು ಹೇಗೆ ಕಲಿಸ್ಕೊಟ್ಟಿದ್ದಾರೆ? ಕೈಯಲ್ಲಿ ಎಡಗೈಯಲ್ಲಿ ಇಷ್ಟಲಿಂಗವನ್ನು ಹಿಡಿಬೇಕು, ಹಿಂದೆ ಒಂದು ದೀಪವನ್ನು ಇಟ್ಕೊಳ್ಬೇಕು. ಆ ದೀಪದ ಪ್ರತಿಬಿಂಬ ಇಷ್ಟಲಿಂಗದ ಮೇಲೆ ಬೀಳಬೇಕು. ಆ ಇಷ್ಟಲಿಂಗವನ್ನು ನಾವು ದಿಟ್ಟಿಸಿ ನೋಡ್ತಾ ಆ ಬಿಂದುವಿನ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಆವಾಗ ನಮ್ಮ ಮೆದುಳಿನಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ದಾರೆ. ಇದು ಸತ್ಯ. ಆದರೆ ಇದು ಎಷ್ಟು ಸತ್ಯ ಅಂದರೆ LKG UKG ಲೆವೆಲ್ಗೆ ಸತ್ಯ. LKG UKG ಲೆವೆಲ್ಗೆ ಸತ್ಯ ಇದು. ಈಗ ಮಕ್ಕಳಿಗೆ ಏನು ಮಾಡ್ತೀರಿ ನೀವು? ಮೊದಲು ಅಂತ ಬರಿತೀರಿ, ಅದ್ರ ಮೇಲೆ ತಿದ್ದಿಸ್ತೀರಿ. ನೀವೇ ಕೈ ಹಿಡಿದು ಏನು ಮಾಡ್ತೀರಾ? ತಿದ್ದಿಸ್ತೀರಿ. ಅದಕ್ಕೆ ಹಾಗೇನೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಹಾಗೇ ಲಿಂಗಾಂಗ ಯೋಗವನ್ನು ಹಾಗೇ ದೀಪ ಇಟ್ಕೊಂಡೇ ಮೊದಲು ಪ್ರಾರಂಭ ಮಾಡಬೇಕು. ಆಮೇಲೆ ಆ ದೀಪದ ಬೆಳಕಿಲ್ಲದೆ ನಮ್ಮ ಹೃದಯದ ದೀಪದ ಬೆಳಕನ್ನು ನೋಡಿದ್ರೆ ಅದು ಸಂಪೂರ್ಣವಾಗಿರ್ತಕ್ಕಂಥ ಲಿಂಗಾಂಗ ಯೋಗ ಆಗ್ತದೆ. ಹಿಂದೆ ದೀಪ ಇಟ್ಕೊಂಡು ಎಲ್ಲರೂ ನೋಡ್ತಾರೆ. ಒಂದೇ ಒಂದು ವಚನ ಇದೆ. ನನಗೆ ಹೇಳ್ತಾರೆ, ನಿಮ್ಗೆ ಯಾರು ಗುರುಗಳು? ನನಗೆ ವಚನವೇ ಗುರು. ವಚನದಲ್ಲಿರ್ತಕ್ಕಂಥ ವಿಷಯಗಳನ್ನು ಸಂಪೂರ್ಣವಾಗಿ 4 ಕಡೆಯಿಂದ ನಾವು ನೋಡಿದಾಗ ಅದರಲ್ಲಿರ್ತಕ್ಕಂಥ ಒಳ ಅರ್ಥ ಗೊತ್ತಾಗ್ತದೆ. ಒಂದೇ ಒಂದು ವಚನ ಸಾಕು ಈ ಲಿಂಗಾಂಗ ಯೋಗಕ್ಕೆ. ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ. ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ, ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿಯೇ. ಎಲ್ಲಿ ಬೆಳಗಿ ತೋರ್ಬೇಕದು? ದೀಪದಲ್ಲ. ದೀಪದಲ್ಲಿ ಎಲ್ಲರಿಗೂ ಬೆಳಗಿಸ್ಲಿಕ್ಕೆ ಬರ್ತದೆ. ಹೃದಯ ಕಮಲದಲ್ಲಿ ಬೆಳಗಿ ತೋರ್ಬೇಕು ತಮ್ಮ. ಅದು ಇಲ್ಲಿ ಬೆಳಗಬೇಕು. ಅಲ್ಲಿ ಬೆಳಗಬೇಕಂದ್ರೆ ಸಾಧನೆ ಮಾಡಬೇಕು. ನನಗೆ 2 ಸಲ ಬೆಳಗಿ ಕಾಣಿಸಿದೆ. ಇತ್ತೀಚೆಗೆ ನನಗೆ ಲಿಂಗ ಹೇಗೆ ಕಾಣಿಸ್ತದೆ? ಬಿಳಿ ಗೋಡೆ ತರ ಕಾಣಿಸ್ತದೆ. ಬಿಳಿ ಗೋಡೆ, ವೈಟ್ ಕಾಣಿಸ್ತಾ ಇದೆ. ಅದು ಜೀವನದಲ್ಲಿ ಒಂದು ಸರಿ ದರ್ಶನ ಆದರೆ ಸಾಕು, ನಮ್ಮ ಶರಣ ಜೀವನ ಸಾರ್ಥಕ ಆಗಿ ಹೋಗ್ಬಿಡ್ತದೆ. ಹಾಗೆ ಆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯ 3 ರಿಂದ 4 ಗಂಟೆ. ಒಂದೇ ಗಂಟೆ ಇರ್ತದೆ ಟೈಮ್. ಆ ಟೈಮ್ ಬಿಟ್ಟರೆ ನೀವು ಯಾವ ಕಡೆ ಟೈಮ್ನಾಗ ಕುಸ್ತಿ ಆಡಿದ್ರು ಬರಂಗಿಲ್ಲ ಅದು. ನಾನು ಈ ದೀಪ ಹಚ್ಚಿ ಇಟ್ಕೊಳ್ಳೋದ್ರ ಬಗ್ಗೆ ಸಂದೇಹ ಯಾಕೆ ಬಂತು ಅಂತೇಳಿದ್ರೆ, ನಮ್ಮ ಶರಣರು ಉಳುವಿಗೆ ಹೋದ್ರು, ದಟ್ಟ ಕಾಡಿಗೆ ಹೋದ್ರು. ಅಲ್ಲಿ ಇರಾಕೆ ಸರಿಯಾಗಿರ್ಲಿಲ್ಲ, ಗವಿಯಲ್ಲಿದ್ರು. ಅವ್ರಿಗೆಲ್ಲಿ ಬರ್ಬೇಕು ದೀಪಲ್ಲಿ? ಅಲ್ಲಿ ಲಿಂಗಾಂಗ ಯೋಗ ಸಾಧನೆ ಮಾಡಿದ್ರು ಅವರು. ಶರಣರು ಎಲ್ಲಿ ಹೋದ್ರು? ಉಳುವಿಗೆ ಹೋದ್ರು. ದಟ್ಟ ಕಾಡು, ಎಷ್ಟು ಅಭಯಾರಣ್ಯ, ದೊಡ್ಡ ಸಂಕಷ್ಟ ಅಲ್ಲಿ ಅವರಿಗೆ. ಅಲ್ಲಿ ಅವರು ಸಾಧನೆ ಹೇಗೆ ಮಾಡಿದ್ರು ಅಂತಕ್ಕಂಥ ಒಂದು ಸಂದೇಹ ಬಂತು. ಅದಕ್ಕೆ ಆಧಾರವಾಗಿ ನಾನು ವಚನಗಳನ್ನು ಓದ್ತಾ ಹೋದಾಗ ಈ ವಚನದ ಮೇಲೆ ನಮಗೆ ಒಂದಿಷ್ಟು ಕ್ಲಿಯಾರಿಟಿ ಬಂತು. ಹಾಗಾಗಿ ಇಲ್ಲಿ ಒಂದು ಚಿದಂಶ ಪ್ರಾಣಶಕ್ತಿ ಅಂತ ಇದೆ. ಅದಕ್ಕೆ ಚಿತ್ ಕಳೆ ಅಂತ ಕರೀತಾರೆ. ಅದಕ್ಕೆ ಆಯುರ್ವೇದದಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ಚೈತನ್ಯ ಬಿಂದು ಅಂತ ಕರೀತಾರೆ. ನಮ್ಮ ಶರೀರದ ಒಳಗಡೆ 2 ಹೃದಯಗಳಿದ್ದಾವೆ. ಶರಣರ ಕಾನ್ಸೆಪ್ಟ್ ಪ್ರಕಾರ ಹಾಗೂ ಆಯುರ್ವೇದವನ್ನು ಅವರು ಓದ್ಕೊಂಡಿರ್ಬೋದು. 2 ಹೃದಯಗಳಿದ್ದಾವೆ. ಒಂದು ಶಿರೋಹೃದಯ, ಮತ್ತೊಂದು ಉರೋಹೃದಯ. ಒಂದು ತಲೆ ಮೇಲಿರ್ತಕ್ಕಂಥ ಶಿರೋಹೃದಯ, ಇನ್ನೊಂದು ಎದೆಯ ಭಾಗದಲ್ಲಿರ್ತಕ್ಕಂಥ ಉರೋಹೃದಯ, ಪುಟ್ಟ ಹೃದಯ. ಈ ಜಗತ್ತಿನಲ್ಲಿ ಮೂಲಾಧಾರಕ್ಕೆ ಸಹಸ್ರಾರವನ್ನು ಕನೆಕ್ಟ್ ಮಾಡಲಿಕ್ಕಾಗಿ ಅಷ್ಟಾಂಗ ಯೋಗವಿದೆ. ಅದು ಕನೆಕ್ಟ್ ಆಗಿ ಪುನಃ ಎಲ್ಲಿ ಬರಬೇಕು? ಮೆದುಳಿಗೂ ಮತ್ತು ಹೃದಯಕ್ಕೂ ಬರಬೇಕು. ಅದು ಬರೋಕ್ಕಾಗಲ್ಲ. ಯಾಕಂದರೆ ಅಧೋಮುಖಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಊರ್ಧ್ವಮುಖಕ್ಕೆ ಹೋಗಿರ್ತಕ್ಕಂಥದ್ದು ಅಧೋಮುಖವಾಗಿ ಬರಬೇಕು ಅಂತೇಳಿದ್ರೆ ಸಂಪೂರ್ಣ ಮತ್ತೆ ಕೆಳಗೆ ಬಂದ್ಬಿಡ್ತದದು. ಆದರೆ ಇಲ್ಲಿಂದ ಇಲ್ಲೇನೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡ್ತಕ್ಕಂಥ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವ ಯೋಗ ಅಂತ ಹೇಳಿದ್ರೆ ಇಷ್ಟಲಿಂಗ ಯೋಗ. ಹೇಗೆ ಅಂತ ಹೇಳಿದ್ರೆ ಯೋಗದ ಪ್ರಕಾರ ಒಂದ್ಸರಿ ಅಪ್ವರ್ಡ್ ಮೂವಿಂಗ್ ಫೋರ್ಸ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಪೂರ್ತಿ ಮೇಲೆ ಹೋಗ್ತದೆ, ಆಮೇಲೆ ಬಂದರೆ ಕೆಳಗೆ ಬರ್ತದೆ.
ಇಲ್ಲಿ ಮತ್ತು ಇಲ್ಲಿ ಶಿರೋಹೃದಯ ಮತ್ತು ಉರೋಹೃದಯಕ್ಕೆ ಕಾಂಟ್ಯಾಕ್ಟ್ ಅನ್ನ ಕೊಡ್ತಕ್ಕಂಥ, ಅಲ್ಲಿ ಸಂಪರ್ಕವನ್ನು ಬೆಸೆತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಯೋಗ ಇಷ್ಟಲಿಂಗ ಯೋಗ. ಇದನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನಕಾರವನ್ನ, ಮಕಾರವನ್ನ, ಶಿಕಾರವನ್ನ, ಯಕಾರವನ್ನ, ವಕಾರವನ್ನ, ಓಂಕಾರವನ್ನ, ಜೊತೆಗೆ ಅಕಾರ, ಉಕಾರ, ಮಕಾರವನ್ನ ನಮ್ಮ ಚಕ್ರಗಳ ಒಂದು ಒಳಗಡೆ ಗಮನವನ್ನಿಟ್ಟು ಆ ಮಂತ್ರಗಳನ್ನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಪಶ್ಚಿಮ ಚಕ್ರ, ಶಿಖಾಚಕ್ರ, ಅಣುಚಕ್ರಗಳಂತೆಲ್ಲ ಇದ್ದಾವೆ. ಅದರ ಮೇಲೆ ಪ್ರತಿಯೊಂದರ ಮೇಲೇನೂ ಗಮನವನ್ನಿಟ್ಟು ಪ್ರಾತಃ ಕಾಲದ ಸಮಯದಲ್ಲಿ ರಾತ್ರಿ ಚಹಾ ಕಾಫಿ ಕುಡಿದೇನೆ ಬೆಳಗ್ಗೆದ್ದು ಶುಭ್ರವಾಗಿರ್ತಕ್ಕಂಥ ಸಮಯದಲ್ಲಿ ಈ ಸಾಧನೆಯನ್ನು ಮಾಡಬೇಕು. ಈ ಸಾಧನೆಯನ್ನ ಮಾಡುವ ಕೋಣೆಯಲ್ಲಿ ಯಾವ ಭಾವಚಿತ್ರಗಳು ಇರಬಾರದು. ಯಾವ ಭಾವಚಿತ್ರಗಳು ಇರಬಾರ್ದಲ್ಲಿ. ಎದುರುಗಡೆ ಬಿಳಿದು, ಎಡಕ್ಕೆ ಬಲಕ್ಕೆ ಎಲ್ಲ ಬಿಳಿ ಗೋಡೆ ಇರಬೇಕು. ನೀವು ದೀಪವನ್ನ ಹಿಂದೆ ಹಚ್ಚಿಟ್ಕೊಳ್ತೀರಲ್ಲ, ಆ ದೀಪವನ್ನ ಲಿಂಗದ ಎದುರುಗಡೆ ಮುಂದೆ ಹಚ್ಚಿಟ್ಕೊಳ್ಬೇಕು. ಹೀಗೆ ನೋಡ್ತಾ ಹೋಗ್ಬೇಕು. ಹಾಗೆ ನೋಡ್ತಾ ಹೋದಂಗೆ ನಿಮ್ಮಲ್ಲಿ ಏನಾಗ್ತದೆ, ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಫಸ್ಟ್ ಏನಾಗ್ತದೆ, ನಿಮ್ಮ ಪ್ರಾಣ ನಿಲ್ಲತಕ್ಕಂಥ ಅನುಭವ ನಿಮಗಾಗ್ತದೆ. ಯಾವಾಗ ಪ್ರಾಣಶಕ್ತಿ ನಿಲ್ತಾ ಬರ್ತದೆ, ನಿಧಾನವಾಗ್ತಾ ಬರ್ತದೆ, ಅವಾಗ ಏನಾಗ್ತದೆ, ನಿಮ್ಮ ದೃಷ್ಟಿಯ ಒಳಗಿರ್ತಕ್ಕಂಥ ಚೈತನ್ಯ ಶಕ್ತಿ ಇಷ್ಟಲಿಂಗಕ್ಕೆ ಆಕರ್ಷಿತವಾಗಿ ಅಲ್ಲಿರ್ತಕ್ಕಂಥ ಚೈತನ್ಯದ ಕಣಗಳನ್ನು ರಿಸೀವ್ ಮಾಡ್ತದೆ ಆಪ್ಟಿಕ್ ನರ್ವ್ ಮೂಲಕ. ಅದು ಮೆದುಳಿನಲ್ಲಿ ಹೋಗಿ ಅದು ನಿಮ್ಮ ಶರೀರದಲ್ಲಿ ಏನು ಮಾಡ್ತದೆ, ಸಂಚಾರವನ್ನು ಮಾಡ್ತದೆ. ಅದಕ್ಕೆ ಪಾದ ಉದಕ ಅಂತ ಕರೀತಾರೆ. ಪಾದ ಅಂತ ಹೇಳಿದ್ರೆ ಸಂಚಾರ ಮಾಡುವುದು, ಉದಕ ಅಂತ ಹೇಳಿದ್ರೆ ರಸ, ಪಾದೋದಕ ಅಂತ ಹೇಳಿದ್ರೆ ಸಂಚಾರ ಮಾಡುವ ರಸ. ನಮ್ಮ ಶರೀರದ ಒಳಗಡೆ ಒಂದು ರಸ ಸಂಚಾರ ಮಾಡ್ತದೆ, ಅದಕ್ಕೆ ಮೆಲಾಟಾನಿನ್ ಅಂತ ಕರೀತಾರೆ, ಅಮೃತ ಅಂತ ಕರೀತಾರೆ. ಗೊತ್ತಾಯ್ತಲ್ಲ. ಈ ಒಂದು ಚಿದ್ರೂಪಿಯ ವಿಶೇಷವಾಗಿರ್ತಕ್ಕಂಥ ಚೈತನ್ಯದ ಮೂಲಕ ಈ ಬ್ರಹ್ಮಾಂಡದ ಚೈತನ್ಯ ಶಕ್ತಿನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ದ ಕಾಸ್ಮಾಲಜಿಕಲ್ ಆರ್ಗ್ಯುಮೆಂಟ್, ದ ಥಿಯಾಲಜಿಕಲ್ ಆರ್ಗ್ಯುಮೆಂಟ್, ದ ಕಾಂಟಾಲಜಿಕಲ್ ಆರ್ಗ್ಯುಮೆಂಟ್. ದೇವಶಾಸ್ತ್ರ, ವಿಶ್ವಶಾಸ್ತ್ರ ಮತ್ತೆ ಒಳಗಿರ್ತಕ್ಕಂಥ ಚೈತನ್ಯ ಶಾಸ್ತ್ರ ಅಂತ 3 ಶಾಸ್ತ್ರಗಳು ಬರ್ತವೆ. ಆ ಮೂಲಕವಾಗಿ ನಾವು ಇಷ್ಟಲಿಂಗ ಯೋಗವನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. ಇದನ್ನು ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮಲ್ಲಿ ಜಾಗೃತಿ ಉಂಟಾಗ್ತದೆ. ಇವರೇನು ಹೇಳಿದ್ರು, ಸರಾಯಿ ಕುಡಿಯೋರಿಗೆ, ಮದ್ಯಪಾನ ಮಾಡೋರಿಗೆ ಸ್ವಲ್ಪ ಏನಾದರೂ ಹೇಳಿ ಅಂತ ಹೇಳಿದರು. ಅವ್ರಿಗೇನು ಹೇಳದಿದೆ, ಕೈಯಲ್ಲಿ ಲಿಂಗ ಹಿಡ್ಕೊ ಅಂತ ಹೇಳ್ಬೇಕಷ್ಟೇ, ತಂತಾನೆ ಬಿಟ್ಟು ಹೋಗ್ತದೆ. ಲಿಂಗವನ್ನು ಹಿಡಿದು 12,000 ವೇಶ್ಯೆಯರು ಶಿವಶರಣೆಯರು ಆದಮೇಲೆ ಈಗ ಇವ್ರು ಯಾರು, ಚೇಂಜ್ ಆಗೇ ಆಗ್ತಾರೆ. ಅಷ್ಟೊಂದು ಶಕ್ತಿ ಲಿಂಗದಲ್ಲಿ ಇದ್ದೇ ಇದೆ. ಮೊದಲವರಿಗೆ ಲಿಂಗ ಕೊಡ್ಬೇಕು, ಕೈಯಲ್ಲಿ ಲಿಂಗ ಎಂಥವ್ರು ಕೊಡ್ಬೇಕು, ತಾಕತ್ತಿರೋರು ಕೊಡ್ಬೇಕು. ಇದರಲ್ಲಿ ಸಂಕಲ್ಪ ಶಕ್ತಿ ಬಹಳ ಮುಖ್ಯ ಆಗ್ತದೆ. ನಾವೆರಡೂ ಕೈಗೆ ಎಣ್ಣೆ ಹಚ್ಕೊಂಡು ಲಭ ಹೊಯ್ಕೊಂಡ್ರು ಯಾರು ಪರಿವರ್ತನೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಆ ಸಾಧನೆಯನ್ನ ನಾವು ಮಾಡಿಲ್ಲ. ಬಸವಣ್ಣನವರ ಆ ಒಂದು ಸಾತ್ವಿಕ ಸಾಧನೆಗಾಗಿ, ಆ ಸಾತ್ವಿಕ ಸಾಧನೆಯ ದಿವ್ಯ ಪ್ರಭೆಯಿಂದ ಅಷ್ಟೆಲ್ಲಾ ಶರಣರು ಸೇರ್ಕೊಂಡ್ರೆ ಹೊರತು ಅವ್ರು ಯಾರಿಗೂ ಲೆಟರ್ ಹಾಕಿರ್ಲಿಲ್ಲ. ಹಾಗೆ ಒಬ್ಬೊಬ್ಬ ಸ್ವಾಮೀಜಿಯವರೂ ಕೂಡ ನಿಜವಾದ ಲಿಂಗಾಂಗ ಯೋಗಿಗಳಾದರೆ ಈ ವಿಶ್ವವೇ ಲಿಂಗಾಯತಮಯವಾಗ್ತದೆ. ಅವ್ರನ್ನ ಬಿಟ್ಟು ಬಿಡ್ರಿ. ನಾ ಹೇಳಿದ್ನಲ್ಲ, ಅವ್ರು ಉಂಗುರ ಹಾಕೊಂತ ಕುಂತ್ಬಿಟ್ಟಾರ, ಅವರು ಬೀಗಿರ್ತಾರ. ನೀವು ಮಾಡ್ರಿ. ನಿಜ ಧರ್ಮವನ್ನ ಕಟ್ಟಿ ಬೆಳೆಸ್ತಕ್ಕಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ. ನೀವೆಲ್ಲ ಪರಿವರ್ತನೆ ಆಗಬಹುದು. ಹಾಗೆ ಆ ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದಿರ್ತದೆ. ಬುದ್ಧ ಒಂದ್ ಕಡೆ ಕುತ್ಕೊಂಡ್ರೆ ಒಬ್ಬ ರಾಜ ಇದ್ನಂತೆ. ಅವನು ಪ್ರತಿದಿನ ಬಲಿ ಕೊಡ್ತಿದ್ನಂತೆ. ಅವನು ಪ್ರತಿ ದಿವಸ. ಒಂದು ದಿವಸ ಅವನು ಬಲಿ ಕೊಡ್ಲಿಕ್ಕೆ ಅವನು ಮನಸ್ಸೇ ಒಪ್ಪಲಿಲ್ವಂತೆ. ತುಂಬಾ ಸೂಕ್ಷ್ಮ ಆಗ್ಬಿಟ್ನಂತ ಆ ಮನುಷ್ಯ. ಆವಾಗ ನೋಡಿದ್ರೆ, ವಿಚಾರ ಮಾಡಿ ನೋಡಿದ್ರೆ, ಅಲ್ಲಿ 10 ಕಿಲೋಮೀಟರ್ ದೂರದಲ್ಲಿ ಬುದ್ಧ ಇದ್ನಂತೆ.
ಆ ಬುದ್ಧನ ಆರ ಪ್ರಭಾವಳಿ ಅಷ್ಟೊಂದು ವಿಶಾಲವಾಗಿ ವ್ಯಾಪಿಸಿತ್ತಂತೆ. ಹಾಗೆ ಶರಣರ ಪ್ರಭಾವಳಿ ಹೇಗೆ ವ್ಯಾಪಿಸಬೇಕಂದ್ರೆ, ಒಂದು ಊರಿನಲ್ಲಿ ಒಬ್ಬ ಶರಣ ಇದ್ರೆ ಸಾಕು, ಇಡೀ ಊರೇ ಚೇಂಜ್ ಆಗ್ಬೇಕು. ಅದಕ್ಕೆ ಕೋಟಿಗೊಬ್ಬ ಶರಣ ಅಂತ ಹೇಳಿದ್ದಾರೆ. ನೀವು ಸುಮ್ಮನೆ ಬಾಯಲ್ಲಿ ಹೇಳೋದಷ್ಟೇ. ಈ ಜಗತ್ತಿನಲ್ಲಿ ಅತಿ ಸುಲಭವಾಗಿರ್ತಕ್ಕಂಥ ಕೆಲಸ ಏನು ಗೊತ್ತೇನ್ರಿ? ನಾನು ಮಾಡ್ತಾ ಇದ್ದೀನಲ್ಲ, ಗನಾಂಧಾರಿ ಕೆಲಸ ಇದೆ, ಬೇರೆಯವರಿಗೆ ಬೋಧನೆ ಮಾಡೋದು. ಅತಿ ಕಷ್ಟದ ಕೆಲಸ ಏನು ಗೊತ್ತೇನ್ರಿ? ನಾವು ಹೆಂಗೆ ಹೇಳ್ತೇವಲ್ಲ ಹಂಗೆ ನಡ್ಕೊಳ್ಳೋದು. ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್. ನೀವು ಮಕ್ಕಳಿಗೆ ಓದ್ಕೊ ಹೋಗು ಅಂತೇಳಿ ಕಾಲ ಮೇಲೆ ಕಾಲು ಹಾಕೊಂಡು ಧಾರಾವಿ ನೋಡಿದ್ರೆ ನಮ್ಮ ಅವು ನೋಡ್ತಾಳೆ, ನನಗೆ ಹೇಳ್ತಾಳೆ ಅಂತ ಹೇಳ್ತಾರೆ. ಹಂಗೆ ಮಕ್ಕಳು ನೋಡಿ ಕಲಿತವೆ ಹೊರತು ನೀವು ಹೇಳಿದ್ದನ್ನು ಯಾವತ್ತೂ ಕಲಿಯಲ್ಲ. ಅದರಲ್ಲಿ 3D ಡೈಮೆನ್ಷನ್ ಇರ್ತದೆ. ಅದರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳ ಸಮಯ ತೆಗೆದುಕೊಳ್ತದೆ. ಮಕ್ಕಳಿಗೆ 3D ಡೈಮೆನ್ಷನ್ ವಿಚಾರಗಳು ಜಾಸ್ತಿ ಆಸಕ್ತಿಯನ್ನು ತೋರ್ತವೆ. ವಿಚಾರಗಳು ಹೇಗಿರಬೇಕು? ಬಾಯಿ ಮೂಲಕ ಇರಬಾರ್ದು, ಆಚರಣೆಗಳ ಮೂಲಕ ಇರಬೇಕು. ನೀವು ಬೆಳಗ್ಗೆ ತಕ್ಷಣ ಶಿವಯೋಗ ಮಾಡಿ, ಒಂದು ವಾರದಲ್ಲಿ ಮನೇಲಿ ಇರೋರೆಲ್ಲ ಚೇಂಜ್ ಆಗ್ತಾರೆ. ನಮ್ಮ ಮನೇಲಿ ಒಂದಿಷ್ಟು ಜನ ಬಂದಿದ್ರು, ಬೀಗರು ಅಂಥೇಳಿ, ಆಯ್ತಾ. ನಾನು ನಮ್ಮ ಶ್ರೀಮತಿಯವರು ಬೆಳಗ್ಗೆ ಎದ್ದು 3 ಗಂಟೆಗೆ ಹೇಳ್ತೇವೆ. ಪ್ರತಿ ದಿವಸ ಹೇಳೋದನ್ನು ನೋಡಿ ಅವರು ಹುಟ್ಟಿದಾಗಿಂದ ಇಲ್ಲಿವರೆಗೆ ಲಿಂಗನೇ ಕಟ್ಕೊಂಡಿದ್ದಿಲ್ಲ. ನಮ್ಮ ಮನೆಯಿಂದ ಹೋದ ತಕ್ಷಣನೇ ಲಿಂಗ ಧಾರಣೆ ಮಾಡ್ಕೊಂಡು ಪ್ರತಿ ದಿವಸ ಶಿವಯೋಗ ಮಾಡ್ತಾರೆ. ಅವ್ರು ಫೋನ್ ಮಾಡಿದ್ರು, ನಿಮ್ಮ ಮನೆ ಅಂತೇಳಿದ್ರೆ ಹೆಂಗಿದೆ ಅಂತೇಳಿದ್ರೆ ಭಾಳ ಪ್ರಶಾಂತವಾಗಿದೆ, ನಮಗಲ್ಲಿ ಭಾಳ ಶಾಂತಿ ನೆಮ್ಮದಿ ಎಲ್ಲ ಸಿಕ್ತು. ಯಾಕಂದ್ರೆ ನಮ್ಮ ಮನೆ ಟಿವಿನೇ ಹಚ್ಚಂಗಿಲ್ಲ, ನಾವು ಗೊತ್ತಾಯ್ತಲ್ಲ. ಹಚ್ಚೋದಾದ್ರೆ ನೀವು ಹಚ್ಚಿರಿ, ಸ್ವಲ್ಪ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಬಸವ ಟಿವಿ ಹಚ್ಚಿರಿ, ಬೇರೆ ಯಾವುದನ್ನು ಹಚ್ಚಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲವೂ ಕೂಡ ಕಮರ್ಷಿಯಲ್ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಈ ಮದ್ಯಪಾನ ವ್ಯಸನ ಅಂತಕ್ಕಂಥದ್ದನ್ನು ನೀವು ಬಿಡಬೇಕು ಅಂತ ಹೇಳಿದ್ರೆ, ಒಂದು ಹೋಮಿಯೋಪತಿಯಲ್ಲಿ ಒಂದು ಔಷಧಿ ಬರ್ತದೆ, ನಾಸಾ ಅಂತ ಅದರ ಹೆಸರು, ನಾಸಾ. ಅದನ್ನು ಯಾವ ಫಾರ್ಮೇಷನ್ ತಗೋಬೇಕು? ಮದರ್ ಟಿಂಚರ್ ಫಾರ್ಮೇಷನಲ್ಲಿ ತಗೋಬೇಕು, ನಾಸಾ. ಅದನ್ನೇನು ಮಾಡಬೇಕು? ಯಾರು ಕುಡುಕರು ಇರ್ತಾರಲ್ಲ, ಅದು ನೀರಿನಂಗೆ ಇರ್ತದೆ, ಅವರು ಕುಡಿತಕ್ಕಂಥ ನೀರಿನಲ್ಲಿ 2 ಹನಿ ಹಾಕಿ ಬಿಡ್ರಿ, 1 ತಿಂಗಳೊಳಗಡೆ ಕುಡಿಯೋದು ಬಿಡ್ತಾರೆ. ಜೊತೆಗೆ ಯಾರು ಸಿಗರೇಟು ಗುಟ್ಕಾ ತಿಂತಿರ್ತಾರೆ ಅವರಲ್ಲಿ ಈ ಒಂದಿಷ್ಟು ಫ್ಲೋರೈಡ್ ಅಂತಕ್ಕಂಥದ್ದು ಇಂಬ್ಯಾಲೆನ್ಸ್ ಆಗಿರ್ತದೆ, ಗೊತ್ತಾಯ್ತಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕಾಗಿ ಏನು ಮಾಡಬೇಕು ಅಂದರೆ, ಒಂದು ಹಸಿ ಶುಂಠಿ ತಗೊಳ್ರಿ, ಅದನ್ನು ಚೆನ್ನಾಗಿ ಕಟ್ ಮಾಡ್ರಿ, ಅದರ ಮೇಲೆ ನಿಂಬೆ ರಸವನ್ನು ಹಾಕಿ, ಅದರ ಮೇಲೆ ಸೈಂಧವ ಲವಣ ಅಂತ ಬರ್ತದೆ, ಅದನ್ನು ಹಾಕಿ ಬಿಸಿಲಿನಲ್ಲಿ ಒಣಗಿಸಿ ಏನು ಮಾಡಿ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ. ಅದನ್ನ ಒಂದೇ ಪೀಸ್ ತಗೊಂಡು ಬಾಯಲ್ಲಿ ಇಟ್ಕೊಂಡು ಸೀಪ್ತಾ ಹೋಗಿ, ನಿಮ್ಗೆ ಯಾರಿಗಾದ್ರೂ ತಂಬಾಕು ಕೊಟ್ಟರು ನೀವು ತಿನ್ನಂಗಿಲ್ಲ, ಅಷ್ಟೊಂದು ಅದರ ಮೇಲಿನ ವ್ಯಾಮೋಹ ಹೋಗ್ತದೆ. ಗುಟ್ಕಾ ತಿನ್ನೋರು ಒಂದೇ ತಿಂಗಳಿಗೆ ಪ್ರಯೋಗ ಮಾಡಿ ನೋಡ್ರಿ, ನಿಮಗೆ ಗುಟ್ಕಾ ಚಟ ಬಿಟ್ಟು ಹೋಗ್ತದೆ. ಮತ್ತು ಸ್ಮೋಕಿಂಗ್ ಮಾಡೋರಿಗೆ ನಾನೊಂದು ಹಲ್ಪುಡಿ ಇದೆ ನನ್ನ ಹತ್ರ, ಬೆಂಗಳೂರಲ್ಲಿದೆ. ಬೆಕ್ಕದಂಥ ಸ್ಮೋಕರ್ ಇರಲಿಲ್ಲ ಅವರು, ಆ ಹಲ್ಪುಡಿ ತಿಕ್ಸ್ರಿ 1 ತಿಂಗಳನ್ನೇ ಗ್ಯಾರಂಟಿ ಅವರು ಸಿಗರೇಟ್ ಸೇಯೋದು ಚುಟ್ಟ ಸೇಯೋದು ಬಿಡ್ತಾರೆ, ಒಂದೇ ತಿಂಗಳು. ಹಾಗೆ ಈ ಭಾರತೀಯ ಔಷಧಿ ಪದ್ಧತಿಯಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ತಾಕತ್ತಿದೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಚನಗಳಲ್ಲಿರ್ತಕ್ಕಂಥ ಆರೋಗ್ಯ ಸೂತ್ರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಆರೋಗ್ಯದ ಸೂತ್ರಗಳ ಮೂಲಕ ನಮ್ಮ ಬದುಕನ್ನು ಕಟ್ಕೊಳ್ಬೇಕು, ಗೊತ್ತಾಯ್ತಲ್ಲ. ಹೀಗೆ ಈ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಬಹಳ ಸಮಯ ಬೇಕಾಗುತ್ತೆ. ಮುಂದಿನ ಶರಣ ಮೇಳದಲ್ಲಿ ನೀವೆಲ್ಲರೂ ಹಗಲೆತ್ತು ಭಾಗವಹಿಸ್ತವರೆಲ್ಲ, ರಾತ್ರಿ ಎತ್ತು ನಾಟಕ ನೋಡಿದವರೆಲ್ಲ ಬೆಳಗ್ಗೆ ಯೋಗ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಮುಂದಿನ ವರ್ಷ ಬರ್ತೀನಿ. ನೀವೆಲ್ಲರೂ ಬರಬೇಕು. ಹಗಲೆತ್ತು ಪರಿವರ್ತನೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಪರಿವರ್ತನೆ ಜಗದ ನಿಯಮ, ಬದಲಾವಣೆ ಆಗಲೇಬೇಕು. ಬದಲಾವಣೆ ಆಗಲಿಲ್ಲ ಅಂದ್ರೆ ಭಾಳ ಸಮಸ್ಯೆ ಆಗ್ತದೆ. ಕೆಲವು ಜನ ಅಂತೂ ಭಾಳ ನೋವಾಗ್ತದೆ, ನನಗೆ ಹುಟ್ಟಿರದೆ ಡಾಕ್ಟ್ರಿಗೋಸ್ಕರ ದುಡಿಯಾಕೆ ಅಂತ ಇರ್ತದೆ. ಅವರು ದುಡಿಯೋದು ಅಲ್ಲಿ ಕ್ಯೂ ನಿಂತಿರ್ತಾರೆ, ನೋಡ್ಬೇಕು. ಆರೋಗ್ಯ ನಿಮ್ಮ ಜನ್ಮಸಿದ್ಧ ಹಕ್ಕದು, ಅದು ಔಷಧಿಗಳಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೊಂದು ಔಷಧಿ ಕಂಪ್ನಿಗಳು ಜಾಸ್ತಿ ಆಗಿದ್ದಾವೆ, ಅಷ್ಟೇ ಅನಾರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಎಷ್ಟೊಂದು ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅಷ್ಟೇ ಜನರು ಸಾಯ್ತಕ್ಕಂಥ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಮೆಡಿಕಲ್ ಶಾಪ್ಗಳು ಆಸ್ಪತ್ರೆಗಳು ಇಲ್ಲ, ಅವೆಲ್ಲ ಚೆನ್ನಾಗೇ ಬದುಕ್ತಾ ಇದ್ದಾವೆ.
ಯಾಕಂದ್ರೆ ಅವು ನಿಸರ್ಗವನ್ನ ಅವಲಂಬಿಸಿ ಬದುಕ್ತಾ ಇದ್ದಾವೆ, ನಾವು ನಿಸರ್ಗವನ್ನ ಮರೆತು ಬದುಕ್ತಾ ಇದ್ದೇವೆ. ಅದಕ್ಕೆ ನಾನು ಕೊನೆಯದಾಗಿ ಹೇಳ್ತೇನೆ, ದ ಮ್ಯಾನ್ ಈಸ್ ನಾಟ್ ಬಿಗ್ಗರ್ ದೆನ್ ಸೈನ್ಸ್, ದ ಸೈನ್ಸ್ ಈಸ್ ನಾಟ್ ಬಿಗ್ಗರ್ ದೆನ್ ನೇಚರ್. ನಿಸರ್ಗಕ್ಕೆ ನಾವು ಅಧೀನವಾಗಿ ಬದುಕಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ಯೋಗ ಶಿಬಿರದಲ್ಲಿ ತಿಳ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ, ಮಾತಾಜಿಯವರಿಗೆ ವಂದಿಸಿ ನನ್ನ 4 ವಚನಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ.